ಹುಟ್ಟ ಮೊದ್ಲ ಇಂತ ಬಿಸಿಲು ನೋಡಿದ್ದಿಲ್ಲ ನಾನು. ಶಿವ ಶಿವ ಪರಮಾತ್ಮ ಖರೆ ಹೇಳ್ದಿ ಲಕ್ಷ್ಮಕ್ಕ. 12 ಗಂಟೆ ಬಿಸಿಲು 8 ಗಂಟೆಗೆ ಬಿದ್ದಿರ್ತತಿ. ಹೂನ್ಲೇ ರೇಣಿ ಅಡಿಗೆ ಮಾಡ್ಬೇಕಂದ್ರ ಅಳು ಬರ್ತತ್ ನನಗ. ನಿಂದ ತಗೋ ಲಕ್ಷ್ಮಕ್ಕ, ಎಲ್ಲಾರ ಮನಿ ಬಾಳೆ ಅದಾಗೈತಿ. ಈಗ ಯಾವಾಗ ಕುಳ್ಕೊಚ್ಚಿ ಬಕ್ಬರ್ ಬಿದ್ದಿದ್ದಾಳ ಎಲ್ಲಾರ ಮನಿ ಕತಿ ಈಕಿ ಮನ್ಯಾಗ ಆಗಾಕ. ಅಲ್ಲ ಪಾರಿ, ನಿನ್ನ ಮನಿ ಬಾಳೆಕು ನನ್ನ ಮನಿ ಬಾಳೆಕು ಫರಕ್ ಐತಿವ. ನಿಂದು 2 ಮಂದಿ ಅಡಿಗೆ, ನಂದು 8 ಮಂದಿ ಅಡಿಗೆ. ಯವ್ವ ನಿಂದು 2 ಮಂದಿ ಅಡಿಗೆ, ಲಕ್ಷ್ಮಕ್ಕಂದು ಬರೀ 8 ಮಂದಿ ಅಡಿಗೆ. ನಮ್ಮ ಮನ್ಯಾಗ ಬಾ 15 ಮಂದಿ ಅಡಿಗೆ. ಅಯ್ಯ ಬಗ್ಗು 15 ಮಂದಿ ಅಡಿಗಿದ್ರ ಅರ್ಧ ಬಾರಿ ನಿಮ್ಮ ಅತ್ತಿನ ಮಾಡಿರ್ತಾಳ. ಅಯ್ಯ ಲಕ್ಷ್ಮಕ್ಕ ಮಾಡ್ತಾಳ ಖರೆ, ಏನು ಉಪಯೋಗ ಬಿಡ. ಮತ್ತೊಂದಾಳ ಮಾಡೋದ ಹಿಂದ್ಬಿಟ್ಟ ಊರ್ ಬಿಸಿರಿ ಅಂತಾರ ನಿನಗ. ಮಾಡಿದ್ವಾರಿನ ಇನ್ನೊಮ್ಮೆ ಯಾಕೆ ಮಾಡಕ್ ಹೋಗಿದಿ? ಹೊಚ್ಕೆ ಚಿಡ್ತಾತ ನಿನಗ. ನಮ್ಮ ಅತ್ತಿದ ಜೊತೆ ಜಗಳಾಗ ಮಾಡಿ ಮತ್ತೆ ಬ್ಯಾಸರ ಮಾಡ್ಕೊಂಡ ಸ್ವಲ್ಪ ಗಾಳಿಗೆ ಕುಂದರ್ಬೇಕಂದ್ರ ಮತ್ತೆ ಈ ಪಾರಂದಕ್ಕ ರೇಣುಂದಕ್ಕ ಅಂದ ಜಗಳ ಕೇಳೋದು ನೋಡ್ರಿ ಬರೀ. ಈಕಿ ಪಾರಕ್ಕನ್ನ ದೊಡ್ಡ ಕತಿನ. ಅತ್ತಿ ಮನಿ ಸಸ್ತ್ಯಾರ್ದ ಅನುಭವ ಗುರ್ತಿಲ್ಲಕ್ಕಿಗೆ. ನಮ್ಮ ಅತ್ತಿ ಕಸ ಹೊಡ್ಕೊಂತ ಹೋದ್ರ ಹಿಂದ್ಗುಟ್ಟ ಕಲ್ಲು ಒರೆಸ್ಕೊಂತ ಬರ್ಬೇಕ. ರೊಟ್ಟಿ ಲಟ್ಟಿ ಸಿಟ್ರ ಬೇಸ್ಬೇಕ. ಹಾಕಿ ಪಲ್ಯ ಮಾಡಿದ್ರ ನಾ ಇತ್ತಾಗ ಅನ್ನ ಸಾರು ಮಾಡ್ಬೇಕ. ಜೋಳ ಗೋಧಿ ಸಾಣಿ ಘೆಕೆ ಹಾಕಿ ಕೊಡ್ತಾಳ. ಕುಂತು ಹಸ ಮಾಡ್ಬೇಕ. ಯಾರು ಗೊತ್ತಿಲ್ಲ ಹಂಗ ಆಚಾರ ಕಿಶಕ್ ಬಂದ ಬಿಡ್ತಾಳ ನಂದೊಂದ್ ಎಲ್ಲಿ ಇಡ್ಲಿ ಅಂತ. ಯವ್ವ ಈ ಅತ್ತಿಗಳು ಹಾರೆ ಮಾಡೋದು ಎದಕ್ ಬೇಕಾಗೈತೆ ಯವ್ವ? ತಣ್ಣಗೆ ಎತ್ತಾಗರ ನಿರುಂಬ್ರ ಕುಂತ್ರತ್ತಾಗ ನಮ್ ಮನಿ ಬಾಳೆ ಐತಿ, ನಾವ್ ಮಾಡ್ಕೊಳಕ್ ಬರ್ತೈತಿ. ಕರೇನ ಯವ್ವ ಮೀನಾಕ್ಷಿ, ನನಗೂ ಹಂಗ ತಲೆ ಕೆಟ್ಟಿರ್ತೈತ್ಲೆ. ಮುಂಜಾನೆದ್ದು ಅದೊಂದು ಪೂಜೆ ಮಾಡೋದಿರ್ತೈತಿವ. ದೇವ್ರ ಕೊಲ್ಲಿನಾರ ಹೊರವಿರ್ತಾಳೆ. ವಾರೆ ಆಗಿಂದ 1 ರೂಪಾಯಿ ಎಲ್ಲ ಹೊಂದಿಸಿ ಒರೆಸ್ಬೇಕು ನೋಡ್ ನಕ್ಕಲ್ಲ. ಆ ಮನಿ ನಮ್ನಿ ಮಾಡಿರ್ತಾಳ. ಫೋಟೋಕ್ಕ ಇಬತ್ತಿ ಕುಂಕುಮ ಹಚ್ಚಿರ್ತಾಳವ. ಯಾ ದೇವ್ರಂತ ಗೊತ್ತ ಸಿಗಂಗಿಲ್ಲ. ಹೂನೇ ಲಕ್ಷ್ಮಕ್ಕ, ನಮ್ಮ ಮನ್ಯಾಗ ಪಂಚಲೋಹದ್ದು ಹಳೇ ದೇವ್ರ ಮೂರ್ತಿ ಅದಾವ. ಅವಕ್ಕ ಇಬತ್ತಿ ಕುಂಕುಮ ಹಚ್ಚ ಹೊಡ್ತಕ್ಕ ಬೇ ಪಂಚಲೋಹದ್ದು ಅಂತ ಗೊತ್ತ ಸಿಗಂಗಿಲ್ಲವ. ನೋಡ್ರಿ ನಿಮ್ದೊಂಥರ. ನಮ್ಮ ಮನ್ಯಾಗ ಮತ್ತೆ ಐತಿ, ಕುಂಕುಮನ ಹಚ್ಚಂಗಿಲ್ಲ ಚಂದಗೆ, ಇವತ್ತಿನ ಹಚ್ಚಂಗಿಲ್ಲ. ಹಂಗ 2 ಉದ್ದಿನ ಕಡ್ಡಿ ಬೆಳಗದಕ್ಕೆ ಮತ್ತ ಆರ್ಸೆ ಬಿಡ್ತಾಳ ಅವನಾಗ. ಅಯ್ಯ ರಿಸ್ಟ್ ಗೇಡಿ ಹಚ್ಚಿದ ಉದ್ದಿನ ಕಡ್ಡಿ ಆರಿಸ್ತಾಳ. ಹೂನ್ರಿ ಲಕ್ಷ್ಮಕ್ಕ, ಅದೆಂತ ಜೀನ್ ಹಂಕಿರ್ಬೇಕು ನಮ್ಮ ಅತ್ತಿ. 2 ಉದ್ದಿನ ಕಡ್ಡಿ ಈ ಮಂಗಳಾರ ಹಚ್ಚಿರ್ಲಿಲ್ರಿ, ಮುಂದಿನ ಮಂಗಳಾರ ಮಟ ಅವ 2 ಉದ್ದಿನ ಕಡ್ಡಿ ನೋಡ್ರಿ. ಹಚ್ಚೋದು ಪೂಜೆ ಮಾಡ ಪೂರ್ತಕ್ಕ, ಬೆಳಗೋದು ಆರ್ಸೋದು. ದಿನ ಉದ್ದಿನ ಕಡ್ಡಿ ಹಚ್ಚಿ ಬೆಳಗೋದು ಏನಿರ್ತದವ? ನಿಮ್ದೊಂದ್ ಕತಿನವ. ಹಬ್ಬಲ್ಲ ಹುಣಿವೆಲ್ಲ ತಲೆ ಕೆಡ್ಸ್ಕೊಂಡತ್ತಾಗ. ನೋಡ್ದ್ಯಾ ಲಕ್ಷ್ಮಕ್ಕ, ಮೀನಾಕ್ಷಿ ರತ್ತಿ ಬೇಕಾದ್ಲ ಪಾರಕ್ ನೋಡಲೆ ಹಬ್ಬಲ್ಲ ಹುಣಿವೆಲ್ಲ ಅಂತ. ಹಂಗಾರ ಹಬ್ಬದ ದಿನ ಆಟ ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳಗಕ್ಕಿಕಿ ಜಿಬ್ಬು ಮುಳಿ. ಯಾರಿಗ್ ಗೊತ್ತು ಬಿಡಾರೇಣಿ, ಯಾವಾಗ ಹಬ್ಬ ಮಾಡ್ಯಾಳ ಏವ ಚಂದಗೇಕಿ. ನಾ ಅಂತೂ ಇವತ್ತಿಗೆ ನೋಡಿಲ್ಲ. ಹಬ್ಬ ಮಾಡಂಗೆ ಇಲ್ಲಕಿ, ನಿನಗೆ ಯಾವಾಗ ಸಿಗ್ಬೇಕು ನೋಡಾಕ? ಏನ್ ಮಾಡ್ಬೇಕು ಈ ಅತ್ತಿಗ ಕಾಲಾಗ ಸಾಕಾಗ್ಬಿಟ್ಟೈತ್ ನೋಡ್ರಿ ನಂಗಂತೂ ಜೀವನಾಗ. ಮತ್ತ ನಮ್ದ ಬುಡ್ಡಿದ ಹಂಗದಾರ್ರಿ. ಮತ್ತ 3 ತತ್ತಿಗ ತಿಂತಾರ ಒಂದ್ಸರಿ ಊಟಕ್ ಕುಂತ್ರ. ಮತ್ ಹೇಳ್ತಾರು ಎಷ್ಟ್ ತತ್ತಿ ತರ್ಬೇಕು, ಎಷ್ಟ್ ಮಟನ್ ತರ್ಬೇಕು, ನಿಂದ ಕೈಯಾಗ ಈಡಾಗಂಗಿಲ್ಲ ಅಡಿಗೆಗ ಅಂತ. ತಾ ನೋಡಿದ್ರೆ ಮುದುಕಿ ಆದ್ರೂ ಮತ್ತೆ ಡಬಲ್ ತಿಬಲ್ ತಿಂತಾರು. ಅಯ್ಯ ಪಾತಿ ತಿಂತಾರ. ಮತ್ತ ಮಂದಿ ಮುಂದೆ ಅನ್ನೋದು ಕೂಳ್ ಹೋಗಂಗಿಲ್ಲ, ನೀರ್ ಹೋಗಂಗಿಲ್ಲ, ಕೂಳ್ ಹೋಗಂಗಿಲ್ಲ, ನೀರ್ ಹೋಗಂಗಿಲ್ಲ. ಹೌದ್ರಿ ನಮ್ಮತ್ತಿನ ಹಂಗ ತಿಂದಂಗ 2 ರೊಟ್ಟಿ ತಿಂದು ಸಮಾನಾಗಿ ಅನ್ನನ ಉಂತಾಳ. ನನ್ನ ಸರ್ಜೋಡಿ ಉಂತ ನೋಡ್ರಿ ಇಷ್ಟು ವಯಸ್ಸಾದ್ರೂ. ಮತ್ತ ಜಂಪರ್ ಹೊಲಕ್ ಬಂದರ್ ಮುಂದೆ ಅಂತಾಳ ಯವ್ವ ನಂದೇನೈತಿ ಬಿಡ ಯವ್ವ 1 ರೊಟ್ಟಿ ಹಾಕಿ ಇನ್ನಷ್ಟು ದಿನಕ್ಕ ಅರ್ಧ ರೊಟ್ಟಿ ಹಾಕೇನೆ ಅಂತಾಳ. ಆತ ಗೌಡ್ರ ಮನಿ ಸುದ್ದಿ ಗೊತ್ತೈತೆ ಏನ ಲಕ್ಷ್ಮಕ್ಕ? ಇವತ್ತು ಹೊಸ ಸುದ್ದಿ ನೀ ತಂದಿಯಲ್ಲ. ಹೂನ್ಲೇ ಪಾರವ್ವ, ಗೌಡ್ರ ಮಗ ಉಡಾತನ ಮಾಡೋದಕ್ಕ ಹೊಲಕ್ ಹೋಗ್ಪಾ ದುಡಿ ಅಂತಂದಿದ್ರಂತ. ರಾತ್ರಿ ಮಕ್ಕೊಳ್ಳೋಣಂತ ಕುಂಟಿ ಬಂದು ಎದಿಗೆ ನಟ್ಟಂಗಾಗತ್ತದಂತ ಕನಸ್ನ್ಯಾಗ. ಎಂದು ದುಡ್ದವಲ್ಲ, ಒಮ್ಮೆ ಹೋಗಿ ಹೊಲ್ದಾಗ ದುಡಿಬೇಕಂದ್ರ ದುಸ್ತಾರ ಬಂದ್ಬಿಟ್ಟತಿ. ಕನಸ್ನ್ಯಾಗ ಕುಂಟಿ ರಂಟಿನ ಬರಾಕತ್ವಂತ. ಹಂಗ ಬಂದು ಹೊಟ್ಟಿಗೆ ತಿವೇವಂತ. ಅದಕ್ಕ ಮುಂಜಾನೆ ಎದ್ದು ನಸಿಕ್ನಾಗ ಏನ್ ಮಾಡ್ಯಾನ, ಗುಡಿಗೆ ಮಕ್ಕೊಳಕ್ ಹೋಗ್ಯಾನ. ಎದ್ದವನ ಗುಡಿಯಾಗ ಎಮ್ಮಿ ದನ ಮೇಸರು ಬಂದಾರ. ಅವ್ರು ಬೆಳಗು ಮುಂಜಾನೆ ಒಟ್ಟು ಮಕ್ಕೊಂಡ್ರ. ಅವ್ರ ಮೈ ಮೇಲಿನ ಕಂಬಳಿ ಹೇಳ್ಕೊಂಡವನ ಆ ತಲೆ ಹೋಗಷ್ಟ ಕತ್ತರಿಸಿ ಕೊಳ್ಳಾಗ ಹಾಕೊಂಡ ಅವ್ರ ಅವನ್ ಮನೆಗೆ ಬಂದಾನ ಭಿಕ್ಷಾ ಬೇಡಕ್. ತಮ್ಮನಿಗೆ ಭಿಕ್ಷಕ್ ಬಂದಾನ ಲಕ್ಷ್ಮಕ್ಕ. ಅಯ್ಯ ಕಟ್ನನ ಹಾಟ್ಯ ತನ್ನ ಮನೆಗೆ ಭಿಕ್ಷಕ್ ಹೋಗ್ಯತ. ಹೆಚ್ಚಿನ ಪಡಪೋಷಿ ಬೇಡ ಅದನ್ ಬಿಡ್ರಿ ಅವ. ಅಲ್ರಿ ಮತ್ತ ಅವ್ರ ಅವಾಗ ಗೊತ್ತ ಹಿಡ್ದಿಲ್ಲ ಏನ್ರಿ ಅನ್ಕ? ಪಾತಿ ಬೆಳಗು ಮುಂಜಾನೆ 6ಕ್ಕ ಹೋಗ್ಯಾನ್ಲೇ. ಇಬ್ಬನಿ ಬಿದ್ದು ಒಬ್ಬರ ಮಕ ಒಬ್ಬರಿಗೆ ಕಂಡಿಲ್ಲ. ಏನ್ ಹಾಲ್ ಕಟ್ ಮಾಡಿ ಅದನ ಯವ್ವ, ತುಸು ನೀರಾಗ ಮುಳುಗವಲ್ಲ ಬಿಡಯ್ಯವ. ಮತ್ತ ಅವನ ಅಂತ ಹೆಂಗ್ ಗೊತ್ತಾತ ಲಕ್ಷ್ಮಕ್ಕ ಅವ್ರಿಗೆ? ಇವತ್ತೇನ್ ಕೇಳಿಲ್ ಪಾರವ್ವ. ಮುಂಜಾನೆದ್ದು ಬಂದು ಭೌತಿ ಭಿಕ್ಷಾಂದೇಹಿ ಅಂದಾನ. ಅಯ್ಯ ಗೌಡ್ ಜನಿ ಮುಂಜಾನೆದ್ದು ಅಂಗಳ ಕಸ ಹೊಡೆದು ನೀರು ಗಿ ರಂಗೋಲಿ ಹಾಕಿ ಒಳಗ್ ಹೋಗ್ಯಾಳವ. ಅಷ್ಟೊತ್ತಿಗೆ ಇವ ಬಾಗಲ್ದಾಗ ನಿಂತ ಭೌತಿ ಭಿಕ್ಷಾಂದೇಹಿ ಅಂದಾನಲ್ಲ. ಒಳಗ್ಲಿಂದ ಆಕೆ ನಂದಾಳ, ಹಂಗಾರ ಜೋಳದ ಚೀಲ ಇನ್ನ ಬಿಚ್ಚಿಲಪ್ಪ. ಗಣ ಮಕ್ಕಳು ಇಲ್ಲ ಯಾರು ಮನ್ಯಾಗ. ಅದಕ್ಕ ಒಟ್ಟ ಮುಂದಕ್ಕೆ ಹೋಗಿ ಬಾರಪ್ಪ ಗೌರಪ್ಪಜ್ಜ. ಗಣ ಮಕ್ಕಳು ಬಂದ್ರಂದ್ರ ಚೀಲ ಉಚ್ಚಿಸಿರ್ತೀನಿ, ಹೊಳ್ಳಿ ಹೋಗ್ಬೇಕಾರ ನೀಡಿಸ್ಕೊಂಡು ಹೋಗು ಅಂದಾಳ. ಮಗ ಅಂತ ಒಟ್ಟ ಗುರ್ತಾಗಿಲ್ರಿ ಈಕಿಗೆ. ಎಲ್ಲಿ ಗೊತ್ತಾಕತ್ವೆ ಆಕೆ ಅಡಿಗೆ ಮನ್ಯಾಗ ಅವ ಮುಂಚಿ ಬಾಗಲ್ಲಾಗ. ಅಯ್ಯ ಹುಚ್ಚ ಗೌಡನ್ ಮಗ ಹೆಂಗ ಮಾಡ್ಯಾನ ನೋಡ್ರಿ. ಮತ್ತ ತನ್ನ ಮನೆಗೆ ತಾ ಭಿಕ್ಷಾ ಬೇಡಕ್ ಹೋಗ್ಯಾನ. ಹಂಗಂದ್ ಕೂಡ ಹೊಳೆ ಹೋಗ್ಯಾನಂತನ. ಎಲ್ಲಿ ಹೊಕ್ಕಾನ್ಲೇ ಪಾರವ್ವ ಅಂತಾನಂತಕಿಗೆ. ಯಾಕವಾ ಅಡಿಗೆ
ಅಡಿಗೆ ಮನಿ ಬಾಗಿಲಿಗೆ ಜೋಳದ ಚೀಲ ಬಿಚ್ಚಿದ್ದು ಕೊರಿ ಐತ್ ನೋಡು, ಅದ್ರಾಗೇನು ಮರದಾಗ ಹಾಕೊಂಡ್ ನೀಡು ತಂದ ಅಂತಾನಂತ. ಯವ್ವ ಲಕ್ಷ್ಮಕ್ಕ ಹೆಚ್ಚಿನ ಭಾಡೆ ಅದನವ. ಲೇ ರೇಣಿ, ಅವಾಗರ ಈ ಹುಚ್ಚ ಗೌಡ್ಸಾನಿ ತಲೆಗೆ ಹೊಳಿಬೇಕ ಬೇಡ. ಅಡಿಗೆ ಮನಿ ಬಾಗಿಲಾಗ ಜೋಳದ ಚೀಲ ಇರೋದು ನನ್ನ ಗಂಡಗ ನನ್ನ ಮಗಗ್ ಬಿಟ್ರೆ ಮಂದಿಗೆ ಹೆಂಗ್ ಗೊತ್ತಿರ್ತೈತ ಅಂತ ಹೇಳಿ. ಹೌದಲ್ಲ ಲಕ್ಷ್ಮಕ್ಕ, ಹಂಗ ಅಂದಾಗ ಆಕಿ ತಲೆಯಾಗ ಬರ್ಬೇಕಾಗಿತ್ತು ವಿಚಾರ. ಬಂದತ್ಲೇ ಪಾರಿ ಹಿಂದಗಡ್ಸೆ ಯವ್ವ ಗೊರಪ್ಪ ಎಲ್ಲಿ ದಿವ್ಯ ಧ್ಯಾನ ದೃಷ್ಟಿಯಿಂದ ಒಳಗಿದ್ದ ಚೀಲ ನೋಡಿಗಿಡ್ಯಾನ ಏನ ಇವತ್ತ ನೀಡಂಗಿಲ್ಲ ಅಂತ ಹೊಳ ಕಳ್ಸಿದ್ನಿ ಅಂದ್ರ ಮತ್ತೇನ್ರ ಕೆಡಕಬಾರ್ದು ನಮ್ಮ ಮನಿಗೆ ಅಂದ ಸುಮ್ಮನಾಗಿ ಜೋಳ ಮರದಾಗ ತುಂಬಿಕೊಂಡು ನೀಡಾಕಂತೇಳಿ ಮುಂಚಿ ಬಾಗ್ಲಕ್ ಬಂದಾಳ. ಅಷ್ಟೊತ್ತಿಗೆ ಅವರು ದನ ಮೀಸರ್ ಹುಡುಗರು ಗುಡಿಯಾಗ ಮಕ್ಕೊಂಡಿದ್ರಲ್ಲ, ಅವ್ರ ಕಂಬಳಿ ಏನಿವ ತಗೊಂಡ್ ಬಂದಿದ್ನಲ್ಲ, ಅವರು ಬೇಷಂಗ್ ಹೊಡಿಬೇಕ ಇವನ್ ಅಂತೇಳಿ ಇವ್ರ ಮನೆ ಅಂತಲೇ ಬಂದು ಏ ಹುಚ್ಚ ತಿಪ್ಪ ನಿನ್ನ ಯಾಡ್ ಬಿಡ್ತೇವೀಗ ಕೊಡ್ತೀನೇ ಇಲ್ಲ ನಮ್ ಕಂಬಳಿ ಅಂತ ಹೇಳಿ ಮೈ ಮೇಲೆ ಹೋಗ್ಬಿಟ್ರ. ಅಯ್ಯ ನನ್ನ ಬಾಳೆವ ಆ ದನ ಕಾಯರ್ದು ಕಂಬಳಿ ತಗೊಂಡು ಮೈ ಮೇಲೆ ಹಾಕೊಂಡು ಭಿಕ್ಷಾ ಬೇಡಕ್ ಹೋಗಿದ್ಯಾ ಯವ್ವ, ಹೆಚ್ಚಿನ ಬೇಡ ಅದನ್ ಬಿಡ ಅಂದ್ರು ಇವ. ಲೇ ರೇಣಿ, ಅವಾಗ ಹುಚ್ಚ ತಿಪ್ಪ ಅನ್ನದ್ ನೋಡಿ ಇವ್ರ ತಿಪ್ಪನ ಇರಬೇಕಿವ ಅಂತಂದು ಗೌಡ್ಸನಿ ತಲೆಯಾಗ ವಿಚಾರ ಹೊಳ್ದತಿ ನೋಡ್ರಿ. ಮತ್ತ ಮಗಂದ ಮತ್ತ ತಾಯಿಗೆ ಹೆಂಗ್ ಮೋಸ ಮಾಡಾಕತ್ತಿದ್ದ. ಹೂನ ಪಾತಿ ಕೇಳ್ತಿಯನ ಬಾಡ್ಯಾಗ ತಲಬು ಬಿದ್ಬಿಟ್ಟವ್ಬಿ. ಕುಡಿಯೋದು, ಸಿಗರೇಟ್ ಸೇದೋದು, ಓಶಿ ಆಡೋದು, ಇಸ್ಪೇಟ್ ಆಡೋದು, ಸುಟ್ರ ಸುಡ್ಲಾರ್ದಷ್ಟೈತಿ ಭಾಡ್ಯಾಗ. ನೆಟ್ಟ ಬಾಳೆ ಮಾಡ್ಕೊಂಡು ಹೋಗಾಕ ದಾಡೇನ್ಬಿ. ಹಾ, ದೇವ್ರು ಎಲ್ಲ ಕೊಟ್ಟನ, ಬುದ್ಧಿ ಕೊಟ್ಟಿಲ್ಲ ನೋಡ ಭಾಡ್ಯಾಗ. ಅಲ್ರಿ ಲಕ್ಷ್ಮಕ್ಕ, ಇಷ್ಟೆಲ್ಲ ತಲಬ್ ಮಾಡಿದ್ನಂದ್ರ ಆತ್ ಬಿಡ್ರಿ, ಹೊಲ ಮನಿ ಎಲ್ಲ ಇದಕ್ಕ ಕಳಿತಾನವ. ಆ ಹುಡುಗಂತ ಮಕ್ಕ ನೋಡಿದ್ರ ಅನಸ್ತೈತ್ ನೋಡ್ರಿ, ಭಾಳ ಉಡಾಳ್ಗಿರಿ ಅದಾನ. ಮತ್ತವನ ಉಡಾಳ್ಗಿರಿ ಅಷ್ಟ ಅಲ್ಲಲೇ ಪಾತಿ, ಉಡಾಳ್ಗಿರಿ ಅಪ್ಪದಾನವ. ಅದಕ್ಕ ಗೌಡ್ಸನಿಗೆ ಹೇಳ್ತಾನಿ, ಯಾವ್ದರ ಕಳ್ನಾಗ ಒಂದು ಕನ್ನೆ ತೆಗೆದು ಗಂಟ್ ಹಾಕವಂಗ ಅಂದ್ರ ಆಕಿನ ಬೇಷಂಗ್ ಎಳದು ಬಡದು ಸರಿ ಮಾಡ್ತಾಳ. ಅಲ್ಲ ಲಕ್ಷ್ಮಕ್ಕ, ಕನ್ನೆ ಸಿಗೋರಿ ಕಾಲ್ದಾಗ ಆ ಹುಚ್ಚ ಬಾಳೆಗೆ ಯಾರು ಕೊಡ್ತಾರ ಇವ ಕನ್ನಿವು? ಕೊಡ್ದ ಬಿಟ್ಟಾರನ್ಲೇ ಪಾರಿ. ತುಸು ಆಸ್ತಿ ಐತೇನೆ ಯವ್ವ, ಅರ್ಧ ಊರು ಅವ್ರದ ಐತಿ. ಹೌದವಾ ಲಕ್ಷ್ಮಕ್ಕ, ಊರಾಗಿನ 4 ದಿಕ್ಕಿಗೆ ಹೊಲ ಅದಾವ ಅವ್ರು. ಅಷ್ಟೇ ಅಲ್ರಿ, ಆ ಗೌಡಗ 4 ದಿಕ್ಕನ್ಯಾಗು 4 ಹೆಂಗಸೂರ್ ಅದಾರ. ಹೌದಾ ಮೀನಾಕ್ಷಿ, ತಂದಿ ಬರಬ್ಬರಿ ಇದ್ರ ಮಗ ಬರಬ್ಬರಿ ಇದ್ದ ಅನ್ಕೋ ನೀನ. ಹೌದ್ರಿ ಲಕ್ಷ್ಮಿಂದು ಅಕ್ಕ, ತಾ ನೋಡಿದ್ರ ಮುದುಕಾಗ ಆಗಿ ಹೊಲ್ದಾಗ ಮತ್ತೆ ಎಲ್ಲಾರ್ಗೂ ಕೈಗ ಮೈಗ ಮುಟ್ಟಿ ಮಾತಾಡ್ತಾನ್ರಿ ಭಾಡ. ಅವನ ಬಹಳ ಹೊಲಸದಾನ್ ನೋಡ್ರಿ. ಮತ್ತ ಹೌದ್ಲೇ ಪಾತಿ, ಗೌಡ್ಸನಿಗೆ ಪಾಪ ಅದ ಚಿಂತಿ. ಏನ್ ಮಾಡ್ಬೇಕವಾ, ಇದ್ದರ್ ಮನಿ ಬಾಳೆ ಒಂದ್ ನಮನಿಯ, ಇಲ್ದರ್ ಮನಿ ಬಾಳೆ ಒಂದ್ ನಮನಿ. ಕರೆನರಿಪ್ಪ ಒಂದೊಂದ್ ನಮನಿನ. ಯವ್ವ ಸಾಕ್ ಬಿಡು, ಯಾರ ಕೇಳಿಸ್ಕೊಂಡ್ರ ಹೋಗಿ ಗೌಡ್ಸನಿ ಮುಂದೆ ಕಿವ್ಯಾಗ ಊದ್ಗಿದ್ಯಾರ. ಮತ್ತೊಬ್ರು ಯಾಕೆ ಬೇಕಾ ಯವ್ವ? ಒಂದಿಟ್ಟು ಹಾಲು ಮೊಸರು ಕೊಟ್ಲಂದ್ರಕಿ ಗೌಡ್ಸನಿ ಕರೆದು ನಮ್ ಪಾರಕ್ನ ಎಲ್ಲ ಊದಂಗದಾಳ. ಕರೆನ ಯವ್ವ ಪಾರವ್ವ, ಹೆದರಿಕೆ ಬರ್ತಾವ ಮಂದಿ ವಿಷಯ ಮಾತಾಡಕ. ಎದಕ್ ಬೇಕ್ಬೇ ನಮಗ? ಹ್ಞೂನ್ರಿ ಲಕ್ಷ್ಮಕ್ಕಾರ, ಮಂದಿದ್ ಮಾತಾಡಕ ಮೈ ನಡಕ ಬರ್ತೈತ್ರಿ ನನಗಂತ್ರು. ಹಿಂಗಾಗಿ ಯಾ ಮಂದಿ ಉಸಾಬರಿ ತೆಗ್ಯಾಕ ಹೋಗಂಗಿಲ್ವಾ ನಾನು. ತಣ್ಣಗ ಒಟ್ಟು 2 ಮಾತಾಡ್ತಾನಿ ಹೊಕ್ಕನಿವ ಎದ್ದು. ಯವ್ವ ನನಗಂತ್ರು ಮಂದಿದ ವಿಷಯ ಮಾತಾಡ್ಬೇಕಂದ್ರ ಮೈ ಜುಮ್ ಅಂತತಿ. ಎದಕ್ ಬೇಕಾ ಯವ್ವ? ನಮ್ಮ ಬೆನ್ನ ನಮಗ್ ಕಾಣಂಗಿಲ್ಲ. ಕರೆನ ಬಿಡ ಯವ್ವ, ನಮ್ ಗಂಡುಗಳ ರಾತ್ರಿ ಆದ್ರೂ ಕುಡುದು ಎಲ್ಲಿ ಬೇಕಲ್ಲಿ ಬಿದ್ದು ಬರ್ತಾವ. ನಮ್ಮ ಮನ್ಯಾಂದ ಇನ್ನೊಬ್ರು ಮಾತಾಡಂಗೈತ್ ಬೇ. ಎದಕ್ ಬೇಕಾಗೈತಿ ಇನ್ನೊಬ್ರ ಮನಿ ವಿಚಾರ? ಆತ್ ತಗೋರಿ, ನಮ್ಮ ಅತ್ತಿಗ ಊಟಕ್ಕ ಕೊಡ್ಬೇಕ, ಹೋಗ್ತೇನೆ ನಾನು. ತಡ್ರಿ, ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕ ಒಂದ್ ಲೈಕ್ ಮಾಡ್ರಿ. ಹಂಗ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಹಂಗ ಈ ವಿಡಿಯೋ ನೋಡಿರಲ್ಲ, ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡ್ರಿ. ವೀಕ್ಷಕರೇ, ಈ ವಿಡಿಯೋನ ನಿಮ್ಮ ಗೆಳತಿಯರಲ್ಲಿ ಕೂಡ ಪ್ಲೀಸ್ ಶೇರ್ ಮಾಡ್ರಿ. ಹಂಗ ಕಮೆಂಟ್ ಮಾಡಿದಂತ ನನ್ನೆಲ್ಲಾ ಪ್ರೀತಿ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಂದ್ರ ದಯವಿಟ್ಟು ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ.